ಓಕೆ ಫ್ರೆಂಡ್ಸ್, ಇವಾಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ನಿತ್ಯ ಎಲ್ಲ ಅವ್ರ ಅಪ್ಪನ ಜೊತೆ ಹೋಗಿದ್ದಾಳೆ, ನಾನು ತೇಜು ಇಬ್ಬರೇ ಇದ್ದೀವಿ. ಕೆಳಗಡೆ ದೇವಸ್ಥಾನದ ಹತ್ರ ಹೋಗ್ಬೇಕು, ಜನ ಕ್ಲೀನ್ ಮಾಡಬೇಕು, ಮತ್ತು ಮನೆ ಕ್ಲೀನ್ ಮಾಡಬೇಕು. ಬಸವಣ್ಣನ ಹಂಗೆ ಬಿಟ್ಕೊಂಡು ಫುಲ್ಲು ಹುಲ್ಲೆಲ್ಲ ಅರ್ಗಿ ಗಲೀಜು ಮಾಡಿದ್ದಾನೆ. ಯಾಕೆಂದರೆ ಶುಕ್ರವಾರ ಪೂಜೆ ಇದೆ, ಹುಣ್ಣಿಮೆ ಪೂಜೆ ಇದೆ. ಸೊ ಅದಕ್ಕೆ ದೇವಸ್ಥಾನ ಪೂರ್ತಿ ಕ್ಲೀನ್ ಮಾಡಿ ಅಮ್ಮನ ಅಡ್ಡೆ ತೊಳಿಬೇಕು. ಅದು ಬಿಟ್ಟರೆ ಇನ್ನು ಅಲ್ಲಿ ಅಡುಗೆ ಮಾಡ್ತಾರೆ ಮನೇಲಿ ಶುಕ್ರವಾರ. ಸೊ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ತೇಜು ನಾನು ಇವಾಗ ಹೋಗ್ತಾ ಇದ್ದೀವಿ. ಟಿಫನ್ ಬಂದು ಮೆಂತ್ಯ ಪಲಾವ್ನ ಮಾಡಿದ್ದೆ. ನಂದಿನ್ನೂ ಟಿಫನ್ ಆಗಿಲ್ಲ, ಟೈಮ್ ಆಗಲೇ 11:30 ಆಗ್ತಾ ಬಂತು. ಸೊ ಇವಾಗ ನಾನು ಟಿಫನ್ ಮಾಡಿಬಿಟ್ಟು ಆಮೇಲೆ ತೇಜು ನಾನು ಅಲ್ಲಿಗೆ ಹೋಗ್ತೀವಿ ದೇವಸ್ಥಾನದ ಹತ್ರ. ಬನ್ನಿ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬು ನೀನು ಎಲ್ಲನೂ ಸಣ್ಣ ಚಟ್ಟೆಗಳು ಇವು. ಅಲ್ಲಿ ಇದು ಆಫ್ ಮಾಡಿದ್ದೀನಿ ಅಷ್ಟೇ. ಬಾ ನಾನು ಫಾಲೋ ಮಾಡು. ನನ್ನ ಫಾಲೋ ಮಾಡು, ನನ್ನ ಫಾಲೋ ಮಾಡು, ನನ್ನ ಫಾಲೋ ಮಾಡು. ಇದ್ದೇನಾ ನಾನು ಫಾಲೋ ಮಾಡು ನನ್ನ. ಬಾ ಫಾಲೋ ಮಾಡಿದೆ. ಇದು ಯಾರಿದು? ಸರಿ ಒಳಗಡೆ ಇರೋ ಬೀಳಕ್ಕೆ.
ಚೇರ್ ಐತಂದು ದೇನಿಗೆ ಬಿಡಕ್ಕೆ ಅವತ್ತು ಅವು ತಕ್ಕೊಡು ಪಾತ್ರೆ ಕಡೆ. ಯಾವ ಪಾತ್ರೆ? ಅವೆಲ್ಲನೂ ಈ ಕಡೆ ಗಿಡವ ಇಲ್ಲಿಗೆ ಎಡ್ಕಂಗೆ ಚೆಲ್ಲೋ ಆ ಕಡೆಗೆ. ಅವತ್ತೇನಾರು ಹೋಮ ಮಾಡ್ಬೇಕಾದ್ರೆ ತುಪ್ಪ ಈ ಕಡೆ ಪಾತ್ರೆ ಕೇಳಿದ್ರೆ ಈ ಪಾತ್ರೆಗೆ ಹಾಕೊಡು. ಬೇರೆ ಬಟ್ಲಿಗೆ ಈ ಬಟ್ಲಿಗೆಲ್ಲ ಹಾಕೊಡ್ಬೇಡ. ನಿಧಾನ. ಅಯ್ಯೋ 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 ಸಂಗೀತ ಏನಪ್ಪ ಅದಷ್ಟು ಆಗ್ತದೆ ಕಾಲು. ಬಜಿದಕ್ಕೆ ಇಷ್ಟು ನೀಟಾಗಿ ಉಜ್ಜಬೇಕು. ಉಜ್ಜಿ ಎಷ್ಟು ಸೆಕೆ ಅಂದರೆ ದೇವಸ್ಥಾನದಿಂದ ದೇವಸ್ಥಾನದಲ್ಲಿ ಅಂದರೆ ಅಷ್ಟು ಸೆಕೆ ಅಂತ ಗೊತ್ತಾಗಲ್ಲ. ಗಾಳಿ ಎಲ್ಲ ಬರ್ತಾ ಇರುತ್ತೆ ಸುತ್ತ. ಕುತ್ಕೊಂಡು ಪಾತ್ರೆ ತೊಳೆಯೋಕ್ಕಾಗಲಿಲ್ಲ ನಮ್ಮ ಕೈಲಿ. ಸೊ ತೇಜು ಕೂಡ ಹೊಟ್ಟೆ ಹಚ್ತೈತೆ ಅಮ್ಮ ಅಂದು. ಆಲ್ರೆಡಿ 2:30 ಆಗಿದೆ. ಸರಿ ಪೂಜೆ ಊಟ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಕರ್ಕೊಂಡು ಬಂದೆ. ಹಾಲು ತರಕ್ಕೆ ಹೋಗಿದ್ದಾಳೆ ಬೆಕ್ಕಿಗೆ. ಇವಾಗ ಊಟ ಮಾಡಿಬಿಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹೋಗಬೇಕು. ಮನೆ ಕ್ಲೀನ್ ಮಾಡಬೇಕು. ಮನೆ ಮೇಲೆ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಷ್ಟೊಂದು ಬಿಸಿಲಿದೆ ಅಲ್ವಾ. ನೆನ್ನೆ ತುಂಬ ಮಳೆ ಬಂತು ಇಲ್ಲಿ. ತುಂಬ ಅಂದರೆ ನಮ್ಮ ನಿತ್ಯ ಗುಡುಗು ಮಿಂಚಿಗೆ ಎದುರೋದು. ಆ್ಯಕ್ಚುಲಿ ನೆನ್ನೆನೇ ದೇವಸ್ಥಾನ ಕ್ಲೀನ್ ಮಾಡೋಣ ಅಂತ ಹೋಗಿದ್ವಿ ನಾವು. ಬಟ್ ನೆನ್ನೆ ಸಂಜೆ ತುಂಬ ಮಳೆ ಬಂತು ಅಂತ ನಿತ್ಯ ಅಂತೂ ತುಂಬ ಭಯಪಟ್ಟರು. ಅಲ್ಲಿಂದ ವಾಪಸ್ ಬಂದ್ವಿ. ಮಳೆ ಬಂದಾಗ ಅಲ್ಲೇ ಇದ್ವಿ. ಇವತ್ತು ಸರಿ ನಾಳೆ ಒಂದೇ ದಿನ, ನಾಳೆ ಗುರುವಾರ, ನಾಳೆ ಪೂಜೆ ಇರೋದ್ರಿಂದ ಇವತ್ತೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಹೋಗಿ ಕ್ಲೀನ್ ಮಾಡಿ ಇನ್ನೂ ಇದೆ ಮನೆ ಮತ್ತು ಇದನ್ನು ಕ್ಲೀನ್ ಮಾಡಬೇಕು. ಊಟ ಮಾಡಿಕೊಂಡು ಹೋಗ್ತೀವಿ.
ಊಟ ಮಾಡಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟಕ್ಕೆ ಬಂದು ನೆನೆ ನೈಟು ಮಶ್ರೂಮ್ ಸಾಂಬಾರು ಮಾಡಿದ್ದೆ. ಈ ಬಟನ್ ಮಶ್ರೂಮ್ ಅಲ್ಲ, ಇನ್ನೊಂದು ಥರ ಬರುತ್ತೆ ಗೊತ್ತೇ, ಇದು ಬೆಳೀತಾರಲ್ಲ, ಅಂದರೆ ಅದೇ ಹಾಗೆ ಹುಟ್ಟುತ್ತಲ್ಲ ಆ ಥರ ಮಶ್ರೂಮ್ ಬರುತ್ತಲ್ವ, ಛತ್ರಿ ಅಂಬ್ರೆಲ್ಲ ಮಶ್ರೂಮ್ ಥರ. ಸೊ ಅದನ್ನು ತಂದಿದ್ದೆ ನೆನೆ, ಅದು ಸಾಂಬಾರು ಮಾಡಿದ್ದೆ. ಇವಾಗ ಊಟ ಮಾಡಿಕೊಂಡು ನಾನು ನನ್ನ ಮಗಳು ಹೋಗ್ತೀವಿ ಬೈಲಿ. ನಾಡಲ್ಲಿ ಹೋಗ ಅದಕ್ಕೋಸ್ಕರ ಆಗ್ಬಿಡಿ. ಏನು ತಂದೆ? ಚಾಕ್ಲೇಟ್ಸ್. ಇಲ್ಲಿ ಆರ್ಟ್ ಕಲರ್ ಇದು ಆರ್ಟು, ಇದು ಅಂತ ಚಾಕ್ಲೇಟ್ ನನಗೂ ಗೊತ್ತಿದೆ. ಇದು ನಾಳೆ ನಾನು ವಿಡಿಯೋ ಮಾಡ್ತೀನಿ. ನಾಳೆ ಗುರುವಾರ, ನಾಡಿದ್ದು ಶುಕ್ರವಾರ ಗಂಟೆ ನಾನೇ ಮಾಡ್ತೀನಿ. ನನ್ನ ಬರ್ಡೇಗೆ ಏನೋ ಮಾಡ್ತಾಳಂತೆ, ಶುಕ್ರವಾರ ನನ್ನ ಬರ್ತಡೇ ಆಯಿತಾ. ನಾಳೆ ಇವರು ನನಗೋಸ್ಕರ ಕೇಕ್ ಮಾಡ್ತಾರಂತೆ. ನನಗೆ ಕೇಕ್ ಅಷ್ಟು ಇಷ್ಟ ಆಗಲ್ಲ, ಅದರಲ್ಲೂ ಚಾಕ್ಲೇಟ್ ಫ್ಲೇವರೇ ನಂಗೆ ಇಷ್ಟ ಆಗಲ್ಲ. ಚಾಕ್ಲೇಟ್ ಅನ್ನೋದು ಈ ಡೈರಿ ಮಿಲ್ಕ್ ಎಲ್ಲ ಬರ್ತಾವಲ್ಲ, ಅದೇನು ನಂಗೆ ಇಷ್ಟ ಆಗಲ್ಲ. ಬಟ್ ಇವಳು ಅದೊಂದು ಮಾಡ್ತಾಳಂತೆ, ಅವಳಿಗೋಸ್ಕರ ಮಗಳು ಪ್ರೀತಿಯಿಂದ ಮಾಡ್ತಾರಲ್ವ ಅಂತ ನಾಳೆ ಅವಳು ವ್ಲಾಗ್ ಮಾಡ್ತಾಳಂತೆ. ನೋಡೋಣ ಬನ್ನಿ ಹೆಂಗೆ ಮಾಡ್ತಾಳೆ. ಬಾಯ್. ಹೆಂಗೆ ಗೊತ್ತ್ರಿ ಈ ಕಡೆ ಬನ್ರಿ, ಬನ್ರಿ ರೌಸ್ ಹೊಡಿಯುತ್ತೆ. ಅಯ್ಯೋ ಅಲ್ಲಿ ನೋಡ್ರಿ, ಅಲ್ಲಿ ಅಲ್ಲಿ ಸೈರನ್ ಬಡ್ಕತ್ತ, ಬೂದ್ ಬಿದ್ದೋತಲ್ಲ. ಒಂದೇ ಸೆಕೆಂಡಿಗೆ ಉರ್ದೋತಲ್ರಿ ಎಲ್ಲ. ಅಷ್ಟು ಇನ್ನು ಅರ್ಧ, ಇನ್ನು ಮಿಕ್ಕಿದಿಷ್ಟು ಈಗ ನೋಡಿ ಮತ್ತೆ ಈ ಕಡೆ ಹಚ್ಕೊಳುತ್ತೆ. ಹಾಂ ಏನು ಯಾರವ ಹಾಕಿದ್ದು? ನೀನಾ? ಹಾಂ ನಾನಲ್ಲ, ನೀನು. ತಡಿ, ಅವ್ರ ಮನೆಯವ್ರು ಬರ್ತಾರೆ, ನಿಂಗೆ ಬಿಡ್ತಾರೆ ನಿಂಗೆ ಎರಡು. ಬೂದಿ ಅದು ಹೆಂಗ ಮಾರುತ್ತೆ, ಮತ್ತೆ ಹೆಚ್ಕೊಳತ್ ಈ ಕಡೆ. ಬರೀ ಈ ಕಡೆ ಬನ್ರಿ, ಹಿಂಗೆ ಬವ ರೌಸ್ ಕ್ಯೂಸ್ ಹೊಡೆದತ್ತು. ಆ ಕಡೆಗೆ ಒಂದ್ಸತಿ ಹೆಚ್ಬಾರ್ದ? ಓಕೆ, ಇದು ನೆಕ್ಸ್ಟ್ ಡೇಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರಿಂದ ನಂಗೆ ಪಿತ್ತಕೋಶದ ಆಪ್ರೇಷನ್ ಆಗಿತ್ತಲ್ಲ, ಅದು ತುಂಬಾ ಪೇಯ್ನ್ ಬಂತು. ಅದಕ್ಕೆ ಸ್ವಲ್ಪ ರೆಸ್ಟ್ನ ಮಾಡಿ ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಲ್ಟ್ ಪೌಡರ್ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ತಂದಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಗೆ ಇತ್ತು, ಪೌಡ್ರೇ ಮಾಡಿಸಿರ್ಲಿಲ್ಲ. ಸೊ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ಬಂದು ನಾನು ಇಲ್ಲಿ 7 ಥರದ್ದು ಸಿರಿಧಾನ್ಯನ ನಾನು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲದನ್ನು ನಾನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿದ್ದೆ. ಸೊ ಇವಾಗ ಅದನ್ನು ಒಣಗಿಸಿ ಇಟ್ಟಿದ್ದೆ, ಬಟ್ ಟೈಮ್ ಆಗಿರಲಿಲ್ಲ ಅಂತ ಬಿಡಿಸಿರಲಿಲ್ಲ. ಇವಾಗ ಅದನ್ನೆಲ್ಲ ಸ್ವಲ್ಪ ಲೈಟಾಗಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಫ್ರೈನ ಮಾಡ್ದಲ್ಲೇ ಬಿಡಿಸಿದ್ರೆ ಸ್ವಲ್ಪ ಕುಡಿಬೇಕಾದ್ರೆ ಅದು ಹಸಿ ಸ್ಮೆಲ್ ಅನಿಸುತ್ತೆ ಅದಕ್ಕೆ. ಅದಾದಮೇಲೆ ಇದು ಒಂಥರ ತೊಗರಿ ಕಾಳು ಥರ ಇರುತ್ತೆ, ಬಟ್ ತೊಗರಿ ಕಾಳಲ್ಲ, ಅದರ ಹೆಸರು ಒಂದು ನಿಮಿಷ, ಅದರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಆ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ಮತ್ತು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾನು ಅದನ್ನು ರಿಸರ್ಚ್ ಮಾಡಿ ನೋಡಿದ್ದೀನಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಸೊ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಅರ್ಧ kg ತಂದಿದ್ದೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಎಲ್ಲದನ್ನು ಅದ್ರದ್ದು ಹಸಿ ಸ್ಮೆಲ್ಲು ಹೋಗೋ ಥರ ಮಾತ್ರ ಫ್ರೈ ಮಾಡ್ಕೋತಾ ಇದ್ದೀನಿ. ಆ ಸಿಪ್ಪೆ ಎಲ್ಲ ಕಪ್ಪಗಾಗೋ ಥರ ಏನು ಫ್ರೈ ಮಾಡ್ಕೋತಾ ಇಲ್ಲ. ಇಲ್ಲಿ ನಾನು ಟೋಟಲ್ 135 ಅಷ್ಟು ನಾನಿಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ, ಕಾಳುಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅಂದರೆ ರಾಗಿ, ಸಾಮೆ, ಉದ್ಲು, ಆರ್ಕ, ನವಣೆ,
ಇನ್ನೊಂದು 4-5 ಥರದ್ದು ಏನೇನೋ ಇದೆ, ಅದ್ರ ಬಗ್ಗೆ ಅಷ್ಟು ನನಗೆ ಹೆಸ್ರು ಗೊತ್ತಿರೋದು. ಅದನ್ನೆಲ್ಲ ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಬಂದು ಕಡಲೆಕಾಳು, ಹುರುಳಿಕಾಳು, ಹೆಸ್ರು ಕಾಳು, ಉದ್ದಿನ ಕಾಳು, ಆಮೇಲೆ ಮಕಾನ ಅಂದರೆ ತವರೆ ಬೀಜ ಬರುತ್ತಲ್ಲ, ತವರೆ ಬೀಜದ್ದು ಜೋಳದ ಥರ ಬರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯನ ಸ್ವಲ್ಪ ಈ ಸಲ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ, ಓಂಕಾಳು, ಕಾಳುಮೆಣಸು, ಸೂರ್ಯಕಾಂತಿ ಬೀಜ ಮತ್ತು ಸೋರೆಕಾಯಿ ಬೀಜ, ಬಾದಾಮಿ, ಗೋಡಂಬಿ ಇದನ್ನೆಲ್ಲದೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೇ ನನಗೆ ಮಂತ್ಲಿ ಸೈಕಲ್ ಪೀರಿಯಡ್ಸು ಚೆನ್ನಾಗಾಗಿದೆ. ಮತ್ತು ನನ್ನ ಹಸ್ಬೆಂಡ್ಗೆ ಶುಗರ್ ಇರೋದ್ರಿಂದ ಬೆಳಗ್ಗೆ ಅವರು ಟಾಬ್ಲೆಟ್ಸ್ನ ತೊಗೊಳ್ತಾ ಇಲ್ಲ. ಅದಕ್ಕೆ ಅವ್ರು ಟ್ಯಾಬ್ಲೆಟ್ಸ್ ತೊಗೊಳೋತಿಲ್ವಲ್ಲ ಅಂದ್ಬಿಟ್ಟು ನಾನು ಇದನ್ನು ಅವರಿಗೆ ಇದು ಮಾಡಿಕೊಟ್ಟಿದ್ದು. ಇದನ್ನು ಮನೇಲಿ ಎಲ್ಲರೂ ಕುಡಿತೀವಿ. ನಿತ್ಯಂ ಬಿಟ್ಟು ನಾನು, ನನ್ನ ಹಸ್ಬೆಂಡು, ತೇಜು 3 ಜನನೂ ಕೂಡ ಕುಡಿತೀವಿ. ಅದು ಎಲ್ಲದನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಂಡು ಆಮೇಲೆ ಒಂದು ಸಲ ಮಿಲ್ ಮಾಡಿಸಿಟ್ಕೊಂಡ್ರೆ ಟೋಟಲ್ ಅದು ಒಂದು 4-5 kg ಅಷ್ಟು ಆಗುತ್ತೆ ಎಲ್ಲದೂ ಸೇರಿ. ಇವಾಗ ಅದನ್ನು ಪೌಡ್ರ್ ಮಾಡಿಸ್ಕೊಂಡು ನನಗೆ ಅದು ಒಂದು 2-2.5 ಮಂತ್ ಆಗುತ್ತೆ. ಅದಕ್ಕೆ ಒಟ್ಟಿಗೆ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅಮ್ಮ ಅದನ್ನ ಹಂಗೆ ಹಾಕ್ತಿದ್ಯಾ? ಸುಡ್ತೈತೆ ಇದೆಲ್ಲ. ಓಕೆ ಫ್ರೆಂಡ್ಸ್, ಮಾಲ್ಟ್ಗೆಲ್ಲ ರೆಡಿ ಮಾಡಿದ್ದೀನಿ. ತೇಜುನ ಇವಾಗ ಮಿಲ್ಲಿಗೆ ಕಳಿಸ್ಬೇಕು. ಇದರಲ್ಲಿ ಬಂದು ಒಂದು 35 ಥರದ್ದು ಎಲ್ಲ ಕಾಳು ಇದನ್ನೆಲ್ಲ ಹಾಕಿದ್ದೀನಿ ನಾನು. ಸಿರಿಧಾನ್ಯಗಳೇ ಒಂದು 9 ಇದೆ. ಅದರೊಳಗೆ ಬಿಳಿ ಜೋಳ ಮತ್ತು ಕಾಳುಗಳು, ಜೀರಿಗೆ, ಮೆಣಸು, ಡ್ರೈ ಫ್ರೂಟ್ಸು ಎಲ್ಲ ಸೇರಿ ಈ ಸಲ 35 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ರಾಗಿ ಯಾವ ಥರ ಹಾಕ್ತೀನಿ ಅಂದರೆ, ಇದೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ, ಕಾಳು, ಬೇಳೆ, ಜೀರಿಗೆ ಇದೆಲ್ಲ ಎಷ್ಟು ಹಾಕಿರ್ತೀನಿ ಅಷ್ಟು ಪ್ರಮಾಣದಲ್ಲಿ ರಾಗಿನ ತೊಗೊಂಡಿದ್ದೀನಿ ನಾನು. ಆವಾಗ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಸಲ ಸ್ವಲ್ಪ ಸೋಂಪು ಮತ್ತು ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಏಕೆಂದರೆ ಹೋದ್ಸಲ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ನೋ ಥರ ಫೀಲ್ ಆಯಿತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಈ ಸತಿ ಓಂ ಕಾಳು ಮತ್ತು
ಅಂದರೆ ಸೋಂಪು ಮತ್ತು ಜೀರಿಗೆನ ಆ್ಯಡ್ ಮಾಡಿದ್ದೀನಿ. ಓಕೆ, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾಳೆ ಒಂದು ಸ್ಪೆಷಲ್ ವಿಡಿಯೋ ಜೊತೆ ಸಿಗ್ತೀನಿ, ನಿಜವಾಗ್ಲೂ ವೆರಿ ಸ್ಪೆಷಲ್ ವಿಡಿಯೋ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.